umpire now stepping in. ನಮಸ್ಕಾರಗಳು, ಹೆಂಗದಿರಿ? ಚೆನ್ನಾಗಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಹಲ್ಲೆ ಮಾಡಾರ. SRH ಮೊನ್ನೆ SRH RCB ಮ್ಯಾಚ್ ಇತ್ತಲ್ಲ, ಆ ಮ್ಯಾಚಲ್ಲಿ SRH ಟೀಮಿನ ಒಬ್ಬ ಪ್ಲೇಯರ್ ಆದವನು ವಿರಾಟ್ ಕೊಹ್ಲಿ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಮಾಡೋಣ. ಅಲ್ಲಿ ವಿಡಿಯೋದಲ್ಲಿ ಕಾಣ್ತೀನಿ, ಮೇಲ್ಗಡೆ ಹಾಕಿರ್ತೀನಿ, ನೋಡ್ಬೋದು ನೀವು. ಯಾವ ರೀತಿ ಹಲ್ಲೆ ಮಾಡ್ಯಾಕ ಟ್ರೈ ಮಾಡಿದಾನ ವಿರಾಟ್ ಕೊಹ್ಲಿ ಮೇಲೆ. ವಿರಾಟ್ ಕೊಹ್ಲಿ ಜಸ್ಟ್ ಪ್ರಾಣಾಪಾಯದಿಂದ ಪಾರಾಗಿದಾನ. ವಿರಾಟ್ ಕೊಹ್ಲಿಗೆ ಹೊಡೆಯಲು ಯತ್ನಿಸಿದಾನ. SRH ಪ್ಲೇಯರ್ ಆದಂಥ ಇವನು ವಿರಾಟ್ ಕೊಹ್ಲಿ ಜೊತೆ ಮಾತನಾಡುತ್ತಾ ವಿರಾಟ್ ಕೊಹ್ಲಿಗೆ ಮೇಲೆ ಹಲ್ಲೆ ಪ್ರಯತ್ನ ಮಾಡೋಣ. ಅಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಯಾವ ರೀತಿ ಅದ ಅಂಥೇಳಿ. ಈ ರೀತಿ ಯಾಕೈತಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಮೊದಲಿಗೆ ನೋಡ್ಬೋದು ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಅವರು ನಿಂತಿರ್ತಾರೆ ಮಾತಾಡ್ಕೊಂತ. ಏಕಾಏಕಿ ಅವನು ವಿರಾಟ್ ಕೊಹ್ಲಿ ಮೇಲೆ ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿರಾಟ್ ಕೊಹ್ಲಿ ಈ ಕಡೆ ಸೈಡಿಗೆ ಬರ್ತಾರೆ, ಮತ್ತೆ ವಿರಾಟ್ ಕೊಹ್ಲಿಗೆ ಅಸಭ್ಯ ಪದಗಳಿಂದ ಬೈತಾನ ವಿರಾಟ್ ಕೊಹ್ಲಿ ಅವರು. ಮತ್ತು ಅವನ ಹತ್ರಕ್ಕೆ ಹೋಗಿ ಅವನು ವಿರಾಟ್ ಕೊಹ್ಲಿ ಜೋಡಿ ಮಾತಾಡಿ ವಾಗ್ವಾದ ನಡೀತೈತಿ. ಇದರಿಂದ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ತುಂಬ ಬೇಜಾರಾಗ್ಯಾರ. ಈ ರೀತಿ ಏನಕ್ಕಾಯ್ತು, ಯಾರು ಪ್ಲೇಯರ, ಏನಾಯಿತು ಅನ್ನೋದು ಎಲ್ಲರಿಗೂ ಹೇಳ್ತೀನಿ. ಮೊದಲಾರು ಲೈಕ್ ಮಾಡಿರಿ. ಲೈಕ್ ಆಯ್ತಾ? ಬನ್ನಿ. ಈ ರೀತಿ SRH ಟೀಮ್ನ ಒಬ್ಬ ಪ್ಲೇಯರ್, ಕ್ರಿಕೆಟ್ನ ಕಿಂಗ್ ಅನಿಸ್ಕೊಂಡಿರುವಂಥ ವಿರಾಟ್ ಕೊಹ್ಲಿ ಮೇಲೆ ಈ ರೀತಿ ಹಲ್ಲೆ ಮಾಡೋದು ತಪ್ಪಾಕೈತಿ. ವಿರಾಟ್ ಕೊಹ್ಲಿ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟಾರ. ಈ ರೀತಿ ಆಗಬಾರ್ದಿತ್ತು. ವಿರಾಟ್ ಕೊಹ್ಲಿ ಅವರು ತುಂಬ ಬೇಜಾರಾಗೈತಿ, ಅವ್ರ ಫ್ಯಾನ್ಸ್ಗಳು ತುಂಬ ಬೇಜಾರಾಗೈತಿ. SRH ಅದ ಪ್ಲೇಯರ್ ಅವನು ವಿರಾಟ್ ಕೊಹ್ಲಿ ಮೇಲೆ ಎಲ್ಲರೂ ಶಾಕ್ ಆಗ್ಯಾರ. ಅಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿ ಹಿಂಗ್ಯಾಕಾಯ್ತು ಅಂಥೇಳಿ. ಎಲ್ಲರೂ ಫುಲ್ ಶಾಕ್ ಅಂದರೆ ಶಾಕ್ ಆಗಿಬಿಟ್ಟಿದ್ದಾರೆ. ಆ ವಿಡಿಯೋ ತುಂಬ ವೈರಲ್ ಆಗತ್ತೈತಿ. ಅದು ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು SRH ಪ್ಲೇಯರ್ ಆದವನು ತುಂಬ ವಿರಾಟ್ ಕೊಹ್ಲಿ ಅವನು ಬಾಂಡಿಂಗ್ ತುಂಬ ಚೆನ್ನಾಗೈತಿ. ಆ ರೀತಿ ಹಲ್ಲೆಗಳ ಏನು ಆ ರೀತಿ ನಡೆದಿಲ್ಲ. ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗೈತಿ. ಆದ್ದರಿಂದ ಅವರು ಈ ರೀತಿ ಕಾಮಿಡಿ ಮಾಡ್ತಾಯಿದ್ದಾರೆ. ಅವರೇನು ಸೀರಿಯಸ್ ಆಗಿ ಅವ್ರ ಮ್ಯಾಗ ಹಲ್ಲೆ ಆಗಿಲ್ಲ ಅಂಥೇಳಿ ಕೆಲವು ಮೂಲಗಳಿಂದ ಹೇಳಾರ. ಅದಕ್ಕಾಗಿ ಫ್ಯಾನ್ಸ್ಗಳು ಏನೂ ತೊಂದರೆ ಪಡುವಂಥ ಅಗತ್ಯ ಏನಿಲ್ಲ. ವಿರಾಟ್ ಕೊಹ್ಲಿ ಅವರು ಆ ರೀತಿ ಯಾವುದೇ ಇದು ಆಗಿಲ್ಲ. ಆದರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.